ಎಲ್ಲಾ ಶಕ್ತಿಯು ನಿನ್ನೊಳಗೆ ಇದೆ, ಅದರಲ್ಲಿ ವಿಶ್ವಾಸವಿಡು. ನೀನು ದುರ್ಬಲನೆಂದು ಭಾವಿಸದಿರು, ಎದ್ದು ನಿಲ್ಲು. ನಿನ್ನೊಳಗಿರುವ ದಿವ್ಯತೆಯನ್ನು ಜಾಗೃತಗೊಳಿಸಿಕೊ. ಸರ್ವಶಕ್ತನ ಪುತ್ರರು ನಾವು, ಅನಂತವಾದ ದಿವ್ಯ ಜ್ಯೋತಿಯ ಕಿಡಿಗಳು ನಾವು. ಅಂತಹ ನಾವು ಕೈಲಾಗದವರೆಂದರೆ ಏನರ್ಥ? ನಾವು ಸರ್ವಸಮರ್ಥರು, ಸಕಲವನ್ನೂ ಸಾಧಿಸಲು ಸನ್ನದ್ಧರಾಗಿರುವವರು. ನಾವು ಎಲ್ಲವನ್ನೂ ಮಾಡಬಲ್ಲೆವು. ಮನುಷ್ಯನೆಂದ ಮೇಲೆ ಏನೆಲ್ಲವನ್ನು ಮಾಡಲು ಸಾಧ್ಯವಾಗಲೇಬೇಕು. ಹೇಳಿ, ಎದ್ದೇಳಿ, ನಿಮ್ಮೊಳಗಿರುವ ದಿವ್ಯತೆಯನ್ನು ಜಾಗೃತಗೊಳಿಸಿಕೊಳ್ಳಿರಿ ಎಂದು ಘೋಷಿಸಿ. ಓ ಧೀರನೇ, ನಿನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಗ್ಗೂಡಿಸಿಕೊಂಡು ಕಗ್ಗತ್ತಲೆಯಂಥ ಪರಿಸ್ಥಿತಿಗಳಲ್ಲೂ ಎದೆಗಿಡದೆ ಮುನ್ನಡೆ. ಹೋರಾಟದಲ್ಲೇ ಇರುವುದು ಜೀವಕಳೆ. ಹಿಂತಿರುಗಿ ನೋಡದಿರಿ, ನಡೆಯಿರಿ ಮುಂದೆ ಮುಂದೆ. ನಮಗೆ ಅಪರಿಮಿತ ಉತ್ಸಾಹ ಬೇಕು, ಅನಂತ ಶಕ್ತಿ ಬೇಕು, ಅಸೀಮ ಧೈರ್ಯ ಬೇಕು ಮತ್ತು ಅಪಾರ ಸಹನೆ ಬೇಕು. ಆಗ ಮಾತ್ರವೇ ದೊಡ್ಡ ದೊಡ್ಡ ಕಾರ್ಯಗಳು ಕೈಗೂಡುವವು. ಪ್ರತಿಭಟನೆಗಳು ಬಂದರೆ ಬರಲಿ ಬಿಡಿ, ಅಡೆತಡೆಗಳು ಅಡ್ಡವಾದರೆ ಆಗಲಿ ಬಿಡಿ. ಹರಿಯುವ ನದಿಯ ರಭಸ ನೋಡಬೇಕಾದರೆ ಬಂಡೆಯ ಗುಂಡುಗಳು ಅಡ್ಡವಿರಬೇಕು. ಈ ಜಗತ್ತೊಂದು ಬಹುದೊಡ್ಡ ಗರಿಡುಮನೆ. ನಾವಿಲ್ಲಿಗೆ ಬರುವುದು ನಮ್ಮನ್ನು ನಾವು ಬಲಿಷ್ಠರನ್ನಾಗಿಸಿಕೊಳ್ಳುವುದಕ್ಕಾಗಿ. ಜೈ ರಾಮ್ ಕೃಷ್ಣ.